ಒಮ್ಮೆ ಹಸಿರು ಹೊಲಗಳಲ್ಲಿ ಒಂದು ಇರುವೆ ಮತ್ತು ಒಂದು ಮಿಡತೆ ವಾಸಿಸುತ್ತಿದ್ದವು. ಬೇಸಿಗೆಯ ಕಾಲದಲ್ಲಿ ಹೊಲಗಳು ಹಸಿರಿನಿಂದ ತುಂಬಿ ಸೂರ್ಯನ ಕಿರಣಗಳು ತೇವವಾಗಿ ಬೀಳುತ್ತಿದ್ದವು. ಇರುವೆ ದಿನವೆಲ್ಲ ಶ್ರಮಪಟ್ಟು ತನ್ನ ಬಿಲಕ್ಕೆ ಆಹಾರವನ್ನು ಸಂಗ್ರಹಿಸುತ್ತಿತ್ತು. ಅದು ಒಂದು ಧಾನ್ಯ ಮತ್ತೊಂದು ಧಾನ್ಯ ಹೀಗೆ ನಿಧಾನವಾಗಿ ತನ್ನ ಸಂಗ್ರಹವನ್ನು ಹೆಚ್ಚಿಸುತ್ತಿತ್ತು. ಇನ್ನೊಂದು ಕಡೆ ಮಿಡತೆ ದಿನವಿಡೀ ಹಾಡುತ್ತಾ ಹಾರಾಡುತ್ತಾ ಸಮಯ ಕಳೆಯುತ್ತಿತ್ತು. ಏಯ್ ಇರುವೆ, ಇಷ್ಟು ಶ್ರಮ ಏಕೆ? ಇನ್ನು ಬೇಸಿಗೆ ತುಂಬಾ ದೂರವಿದೆ. ಬಾ, ನಾವು ಹಾಡಿ ಕುಣಿದು ಮೋಜು ಮಾಡೋಣ ಎಂದು ಮಿಡತೆ ಹೇಳುತ್ತಿತ್ತು. ಆದರೆ ಇರುವೆ ನಗುತ್ತಾ, ಇದು ಆಹಾರ ಸಂಗ್ರಹಿಸುವ ಸಮಯ. ಚಳಿಗಾಲ ಬಂದಾಗ ಹೊಲಗಳು ಖಾಲಿಯಾಗುತ್ತವೆ, ಆಗ ನಮ್ಮ ಬಳಿ ತಿನ್ನಲು ಏನೂ ಇರದು ಎಂದು ಹೇಳಿತು. ಮಿಡತೆ ಅದನ್ನು ಗಮನಿಸದೆ ತಾನು ಆಟ, ಹಾಡು, ಕುಣಿತಗಳಲ್ಲಿ ತೊಡಗಿಸಿಕೊಂಡಿತು. ದಿನಗಳು ಕಳೆಯುತ್ತಿದ್ದಂತೆ ಮಳೆಯ ಹಸಿರು ಮಾಯವಾಗಿ ಚಳಿಗಾಲ ಬಂತು. ಹೊಲಗಳು ಬತ್ತಿ ಎಲೆಗಳು ಒಣಗಿ ಎಲ್ಲೆಡೆ ತಂಪು ಗಾಳಿ ಬೀಸತೊಡಗಿತು. ಮಿಡತೆ ಹಸಿವಿನಿಂದ ಬಳಲತೊಡಗಿತು. ಅದಕ್ಕೆ ತಿನ್ನಲು ಏನೂ ಇರಲಿಲ್ಲ. ಕೊನೆಗೆ ಮಿಡತೆ ಇರುವೆಯ ಮನೆಗೆ ಬಂದು, ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡು, ನಾನು ಹಸಿವಿನಿಂದ ಸಾಯುವ ಸ್ಥಿತಿಯಲ್ಲಿ ಇದ್ದೇನೆ ಎಂದು ಬೇಡಿಕೊಂಡಿತು. ಇರುವೆ ಕರುಣೆಯಿಂದ ಸ್ವಲ್ಪ ಆಹಾರ ಕೊಟ್ಟು ನುಡಿಯಿತು, ನೀನು ಬೇಸಿಗೆಯಲ್ಲಿ ಶ್ರಮಪಟ್ಟಿದ್ದರೆ ಇಂದು ಹಸಿವಿನಿಂದ ಬಳಲಬೇಕಾಗಿರಲಿಲ್ಲ. ಈ ಘಟನೆ ಮಿಡತೆಗೆ ದೊಡ್ಡ ಪಾಠವಾಯಿತು. ಮುಂದಿನ ಬೇಸಿಗೆಯಿಂದ ಅದು ಇರುವೆಯಂತೆ ಶ್ರಮಪಟ್ಟು ಆಹಾರ ಸಂಗ್ರಹಿಸತೊಡಗಿತು. ನೀತಿ: ಭವಿಷ್ಯಕ್ಕಾಗಿ ಶ್ರಮಿಸಿ, ಸಮಯವನ್ನು ವ್ಯರ್ಥ ಮಾಡಬೇಡಿ.